I just thinking of that, what we just sang. Took the blame and we stand forgiven. ನಾವೀಗೇನು ಹಾಡ್ಕೊಂಡ್ವಲ್ಲ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ. ಅಲ್ಲಿ ಹೇಳುತ್ತೆ, ದೂಷಣೆಯನ್ನು ತೆಗೆದುಕೊಂಡನು ನಾವು ಕ್ಷಮಿಸಲ್ಪಟ್ಟವರಾದೆವು ಎಂಬುದಾಗಿ. Have you learned to take the blame and forgive others? ನೀವು ದೂಷಣೆಯನ್ನು ತೆಗೆದುಕೊಂಡು ಮತ್ತೊಬ್ಬರನ್ನು ಕ್ಷಮಿಸುವಂಥದ್ದನ್ನು ಕಲಿತುಕೊಂಡಿದ್ದೀರಾ? That is the question we can think about as we break the bread, whereby we testify. ನಾವು ರೊಟ್ಟಿಯನ್ನು ಮುರಿಯುವಾಗ ಈ ಒಂದು ಪ್ರಶ್ನೆಯ ಬಗ್ಗೆ ಯೋಚಿಸಿಕೊಳ್ಳುವುದು ಒಳ್ಳೆಯದು ಮತ್ತು ನಾವು ಈ ರೀತಿಯಾಗಿ ಸಾಕ್ಷೀಕರಿಸುವವರಾಗಿದ್ದೇವೆ. We are partaking in that broken body of Christ and the shed blood. ನಾವು ಕ್ರಿಸ್ತನ ಮುರಿಯಲ್ಪಟ್ಟ ದೇಹದಲ್ಲಿ ಮತ್ತು ಸುರಿಸಿದಂಥ ರಕ್ತದಲ್ಲಿ ಪಾಲುದಾರರಾಗಿದ್ದೇವೆ ಎಂಬುದನ್ನು ಸಾಕ್ಷೀಕರಿಸುವವರಾಗಿದ್ದೇವೆ. I pray it will never become something we become so familiar with. ನಾನು ಪ್ರಾರ್ಥನೆ ಮಾಡೋದೇನಪ್ಪ ಅಂತಂದರೆ ಇದು ಒಂದು ನಮಗೆ ರೂಢಿ ಆಗಬಾರದು. There are many churches that break bread every week. ಅನೇಕ ಸಭೆಗಳು ಪ್ರತಿ ಭಾನುವಾರ ರೊಟ್ಟಿಯನ್ನು ಮುರಿಯುವಂಥದ್ದರಲ್ಲಿ ಪಾಲ್ಗೊಳ್ಳುತ್ತವೆ. Because it says in Acts 20 verse 7 that they broke bread every week. ಯಾಕಂದರೆ ಅಪೋಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 7ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ಅಲ್ಲಿ ಅವರು ಪ್ರತಿ ವಾರ ರೊಟ್ಟಿಯನ್ನು ಮುರಿದರು ಎಂಬುದಾಗಿ. But I tell them, it says in Acts 2 verse 42 they broke bread every day. Why only once a week? ಅವರಿಗೆ ನಾನು ಹೇಳೋದೇನಪ್ಪ ಅಂತಂದ್ರೆ, ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 46ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಅವರು ಪ್ರತಿದಿನ ರೊಟ್ಟಿ ಮುರಿದರು ಎಂಬುದಾಗಿ. ಯಾಕೆ ವಾರಕ್ಕೊಮ್ಮೆ ಮಾಡ್ತೀರಾ ಹಾಗಾದ್ರೆ? But most people, most Christians are not in the place spiritually whether they can break bread every day meaningfully. It will become a ritual. ಅನೇಕ ಕ್ರೈಸ್ತರು ಅರ್ಥಪೂರ್ಣವಾಗಿ ಪ್ರತಿನಿತ್ಯ ರೊಟ್ಟಿಯನ್ನು ಮುರಿಯುವಂಥ ಆತ್ಮಿಕ ಸ್ಥಿತಿಯಲ್ಲಿ ಇಲ್ಲ. ಇದು ಒಂದು ಆಚರಣೆ ಆಗ್ಬಿಡತ್ತೆ. And I have discovered through the years that most Christians are not even in the place where they can break bread once a week. ನಾನು ಇಷ್ಟು ವರ್ಷಗಳ ಕಾಲ ಗ್ರಹಿಸಿಕೊಂಡಿದ್ದು ಏನಪ್ಪ ಅಂತಂದ್ರೆ, ಅನೇಕ ಕ್ರೈಸ್ತರು ವಾರಕ್ಕೊಮ್ಮೆಯಾದರೂ ರೊಟ್ಟಿಯನ್ನು ಮುರಿಯುವಂಥ ಆತ್ಮಿಕ ಸ್ಥಿತಿಯಲ್ಲಿ ಇಲ್ಲ. Without it becoming a ritual. That's why we do it only once a month. ಅದು ಆಚರಣೆಯ ರೀತಿ ಅಲ್ಲದೆ, ಅದಕ್ಕಾಗಿ ನಮ್ಮ ಸಭೆಯಲ್ಲಿ ನಾವು ತಿಂಗಳಿಗೊಮ್ಮೆ ರೊಟ್ಟಿಯನ್ನು ಮುರಿಯುತ್ತೇವೆ. The ideal would be not once a week. The ideal would be every day. Acts 2:42. ಮಾದರಿ ಏನಪ್ಪ ಅಂತಂದ್ರೆ ವಾರಕ್ಕೊಮ್ಮೆ ಅಲ್ಲ, ಪ್ರತಿನಿತ್ಯ ರೊಟ್ಟಿಯನ್ನು ಮುರಿಯುವಂಥದ್ದಾಗಿದೆ. ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನ. But we have to be at a certain level of spirituality that every single day I can break bread meaningfully. ನಾವು ಪ್ರತಿನಿತ್ಯ ಅರ್ಥಪೂರ್ಣವಾಗಿ ರೊಟ್ಟಿಯನ್ನು ಮುರಿಯುವಂಥ ಆತ್ಮಿಕ ಒಂದು ಮಟ್ಟದಲ್ಲಿ ನಾವಿರಬೇಕು. And really feel, I believe I can do it now. I could not do it many years ago. ಅದು ನನಗೆ ಒಂದು ಅರ್ಥಪೂರ್ಣ ಭಾವವಾಗಿರಬೇಕು. ಪ್ರತಿನಿತ್ಯ ರೊಟ್ಟಿಯನ್ನು ಮುರಿಯುವಂಥದ್ದನ್ನು ನಾನು ಬೇಕಾದ್ರೆ ಇವಾಗ ಮಾಡ್ತೀನಿ, ಆದರೆ ಬಹಳ ವರ್ಷಗಳ ಹಿಂದೆ ನನ್ನ ಕೈಲಿ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. And there are a few who can meaningfully break bread once a week. I think that's also a limited number. ಅಲ್ಲಿ ಇಲ್ಲಿ ಕೆಲವರು ಬಹಳ ಅರ್ಥಪೂರ್ಣವಾಗಿ ವಾರಕ್ಕೊಮ್ಮೆಯಾದರೂ ರೊಟ್ಟಿಯನ್ನು ಮುರಿಯುತ್ತಾರೆ, ಅದು ಬಹಳ ಕಡಿಮೆ ಸಂಖ್ಯೆಯುಳ್ಳದ್ದಾಗಿದೆ. But for most Christians, even once a month, to really meaningfully take part and, to... One of my prayers was that I would never become familiar with the truth that Jesus died for a sinner like me. ಅನೇಕ ಕ್ರೈಸ್ತರು ತಿಂಗಳಿಗೊಮ್ಮೆಯಾದರೂ ಬಹಳ ಅರ್ಥಪೂರ್ಣವಾಗಿ ಇದರಲ್ಲಿ ಪಾಲನ್ನು ತೆಗೆದುಕೊಳ್ಳುತ್ತಾರೆ. ನನ್ನ ಒಂದು ಪ್ರಾರ್ಥನೆ ಏನಪ್ಪ ಅಂತಂದರೆ, ಯೇಸು ನನ್ನಂಥ ಪಾಪಿಗಾಗಿ ಸತ್ತರು ಎಂಬಂಥ ಸತ್ಯವು ನನಗೆ ರೂಢಿಯಾಗಿರಬಾರದು. Christ Jesus came into the world to save sinners, of whom I am chief. That it will never become a familiar truth to me. ಪಾಪಿಗಳಲ್ಲಿ ಮುಖ್ಯನಾದಂಥ ನನ್ನನ್ನು ರಕ್ಷಿಸಲು ಕ್ರಿಸ್ತನು ಲೋಕಕ್ಕೆ ಬಂದನು, ಇದು ನನಗೆ ರೂಢಿಯಾಗಿರುವಂಥ ಸತ್ಯವೂ ಆಗಿರಬಾರದು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. I got that from once when I was meditating on Revelation chapter 5. And I was reading there how they sing in heaven. In Revelation 5. ಇದನ್ನು ನಾನು ಯಾವುದರಿಂದ ಪಡ್ಕೊಂಡೆ ಅಂತಂದರೆ, ಒಂದು ದಿನ ನಾನು ಪ್ರಕಟಣೆ 5ನೇ ಅಧ್ಯಾಯವನ್ನು ಧ್ಯಾನಿಸ್ತಿದ್ದೆ.
ಅವರು ಪರಲೋಕದಲ್ಲಿ ಹೇಗೆ ಹಾಡನ್ನು ಹಾಡ್ತಾರೆ ಎಂಬುವಂಥದ್ದನ್ನು ಓದ್ದೆ ಅಲ್ಲಿ ಪ್ರಕಟಣೆ 5ನೇ ಅಧ್ಯಾಯ. Revelation 5 verse 8. When he had taken the book, the 4 living creatures and the 24 elders fell down before the Lamb. That's Jesus Christ. ಪ್ರಕಟಣೆ 5:8 ಈ ರೀತಿಯಾಗಿ ಹೇಳುತ್ತೆ, ಆತನು ಆ ಪುಸ್ತಕವನ್ನು ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಕುರಿಮರಿಯಾದಾತನ ಅಂದರೆ ಯೇಸುಕ್ರಿಸ್ತನ ಮುಂದೆ ಅಡ್ಡಬಿದ್ದರು ಎಂಬುದಾಗಿ. And they sang a new song, saying, verse 9, worthy art thou to take the book, to break the seals, for you were slain and purchased for God with your blood men from every tribe and people and nation. 9ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ, ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ ಎಂಬುದಾಗಿ. You were slain. Now my question is, in verse 9, the first part, how is that a new song? ನೀನು ಯಜ್ಞಾರ್ಪಿತನು ಅಂದರೆ ವಧಿತನು ಎಂಬುದಾಗಿ ಅಲ್ಲಿ ಹೇಳುತ್ತೆ. ಈಗ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ 9ನೇ ವಚನ ಮೊದಲನೇ ಭಾಗ ಹೇಳೋ ಪ್ರಕಾರ ಅದು ಹೊಸ ಹಾಡು ಹೇಗಾಯ್ತು? That's what, when I read it, I said, how can it be a new song? I mean, I've heard it for 70 years, more than 70 years of my life. I heard Christ died for my sins. How? It's not a new song. ನಾನು ಇದನ್ನು ಓದುವಾಗ ನಾನು ಹೇಳಿದೆ, ಇದು ಹೊಸ ಹಾಡು ಹೇಗಾಯ್ತು ಅಂತ. ಯಾಕಂದ್ರೆ ಕಳೆದ 70 ವರ್ಷಕ್ಕಿಂತ ಹೆಚ್ಚಿನದಾಗಿ ನಾನು ಕ್ರಿಸ್ತನು ನನ್ನ ಪಾಪಗಳಿಗಾಗಿ ಸತ್ತನು ಎಂಬಂತ ಸತ್ಯವನ್ನ ಕೇಳಿದ್ದೀನಿ, ಹೇಗೆ ಹೊಸದಾಯ್ತಿದ್ದು ಎಂಬುದಾಗಿ. And then I realized that, when the Holy Spirit fills us, ನಾನಾಗ ಗ್ರಹಿಸಿಕೊಂಡಿದ್ದೇನಪ್ಪ ಅಂತಂದ್ರೆ, ಪವಿತ್ರಾತ್ಮನು ತನ್ನ ಆತ್ಮದಿಂದ ನಮ್ಮನ್ನು ತುಂಬಿಸಿದಾಗ, every time you think of the cross, He can do such a work in you that it's almost as though you are hearing for the first time. ಪ್ರತಿ ಬಾರಿ ನೀವು ಶಿಲುಬೆಯ ಬಗ್ಗೆ ಯೋಚಿಸುವಾಗ ಆತನು ನಿಮ್ಮಲ್ಲಿ ಎಂತಹ ಕಾರ್ಯವನ್ನ ಮಾಡಿದ್ದಾನೆ ಎಂಬುದಾಗಿ ನಿಮಗೆ ಅರ್ಥ ಆಗುತ್ತೆ. ಅದು ಬಹುಪಾಲು ಯಾವ ಥರ ಇರತ್ತಪ್ಪ ಅಂತಂದ್ರೆ, ನೀವು ಮೊದಲನೇ ಸಲ ಇದನ್ನ ಕೇಳ್ತಾ ಇದ್ದೀರಿ ಅಂತ ಅನಿಸ್ತಿರತ್ತೆ. That you don't have to die in your sins. Somebody died for you. You can be forgiven. ನೀವು ನಿಮ್ಮ ಪಾಪಕ್ಕಾಗಿ ಸಾಯೋ ಅವಶ್ಯಕತೆ ಇಲ್ಲ. ನಿಮ್ಮ ಪಾಪಕ್ಕಾಗಿ ಮತ್ತಾರೋ ಸತ್ತಿದ್ದಾರೆ. ನೀವು ಕ್ಷಮಿಸಲ್ಪಟ್ಟಿದ್ದೀರಿ. And for a person who is has given up all hope of forgiveness and is thinking he'll go to hell, to hear that news, it's so exciting. ಯಾವ ತರಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿ ಕ್ಷಮಿಸಲ್ಪಡುವಂತ ವಿಚಾರದಲ್ಲಿ ಎಲ್ಲಾ ನಿರೀಕ್ಷೆಯನ್ನ ಬಿಟ್ಟಿರುತ್ತಾನೆ, ನರಕಕ್ಕೆ ಹೋಗುವಂತ ಸ್ಥಿತಿಯಲ್ಲಿರುತ್ತಾನೆ. ಆಗ ಈ ಸತ್ಯವನ್ನ ಕೇಳಿದಾಗ ತುಂಬಾ ಹರ್ಷಗೊಳ್ಳುತ್ತಾನೆ. I said, Lord Jesus, make it like that for me. ನಾನು ಹೇಳಿದೆ, ಕರ್ತರಾದ ಯೇಸುವೆ, ಈ ರೀತಿ ನನ್ನಲ್ಲೂ ಕೂಡ ಮಾಡ್ರಿ ಎಂಬುದಾಗಿ ಹೇಳಿದೆ. This is in the fullness of the Spirit in heaven, it's always fresh. You were slain. Hey, I'm hearing it for the first time. Jesus, you died. ಪರಲೋಕದಲ್ಲಿ ಆತ್ಮಭರಿತವಾಗಿರುವಂಥದ್ದು ಹೊಸದಾಗಿರುತ್ತದೆ ಯಾವಾಗಲೂ. ಆಗ ಈ ರೀತಿಯಾಗಿ ಹೇಳಬಹುದಾಗಿರುತ್ತದೆ, ಯೇಸುವೆ, ನೀನು ಯಜ್ಞಾರ್ಪಿತನು, ನಾನು ಇದನ್ನು ಮೊದಲ ಬಾರಿ ಕೇಳುತ್ತಿದ್ದೇನೆ, ನೀನು ನನಗಾಗಿ ಮರಣವನ್ನು ಹೊಂದಿದ್ದಿ ಎಂಬುದಾಗಿ ಹೇಳುವಂಥದ್ದು. And I said, Lord, I want a foretaste of heaven now. I can't have it fully, but I want a foretaste of heaven. And I tell you, my brothers and sisters, before God, little by little He's answering that prayer. You pray that prayer, He'll answer it for you. ಆಗ ನಾನು ಹೇಳಿದೆ, ಕರ್ತರೆ, ಪರಲೋಕದ ರುಚಿಯನ್ನು ನಾನು ಹೊಂದ್ಕೋಬೇಕು. ಈಗ ಪೂರ್ತಿಯಾಗಿ ಹೊಂದಿಕೊಳ್ಳಲಾಗೋದಿಲ್ಲ. ನಾನು ಪರಲೋಕದ ರುಚಿಯನ್ನು ಹೊಂದ್ಕೊಂಡಿರಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ನಾನು ದೇವರ ಮುಂದೆ ನಿಮಗೆ ಹೇಳೋದೇನೆಂದ್ರೆ, ಸ್ವಲ್ಪವಾಗಿ ಆ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಹೋಗುತ್ತೆ. ನೀವು ಆ ಪ್ರಾರ್ಥನೆ ಮಾಡ್ರಿ, ಆತನು ನಿಮಗೆ ಉತ್ತರಿಸುತ್ತಾನೆ. That the death of Jesus on Calvary will never become a familiar truth for you, but something fresh. ಕಲ್ವಾರಿಯಲ್ಲಿನ ಯೇಸುವಿನ ಮರಣವು ನಿಮಗೆ ರೂಢಿಯುಳ್ಳಂತ ಸತ್ಯವಾಗಿರಬಾರದು, ಆದರೆ ಅದು ನಿಮಗೆ ಹೊಸದಾಗಿರಬೇಕು. And I know, because sometimes when we sing those songs about the cross, I begin to weep as though I'm hearing it for the first time. Jesus died for a sinner like me. ಯಾಕಂದರೆ ನಾವು ಶಿಲುಬೆಯ ಬಗ್ಗೆ ಹಾಡನ್ನು ಕೆಲವೊಮ್ಮೆ ಹಾಡುವಾಗ ನಾನು ಅಳಲು ಪ್ರಾರಂಭಿಸುತ್ತೇನೆ. ಯಾಕಂದರೆ ಯೇಸು ನನ್ನಂಥ ಪಾಪಿಗಾಗಿ ಸತ್ತರು ಎಂಬಂಥ ಹಾಡನ್ನು ಹಾಡುವಾಗ ಮತ್ತು ಕೇಳುವಾಗ ಇದನ್ನು ನಾನು ಮೊದಲನೇ ಬಾರಿ ಕೇಳುತ್ತಿದ್ದೇನೇನೋ ಎಂಬ ಭಾವನೆ ನನ್ನಲ್ಲಿ ಮೂಡುತ್ತದೆ.
I never want to become familiar with it. I never want to become so casual about it. ಅದು ನನಗೆ ರೂಢಿ ಅಂತನೂ ಆಗಿರಬಾರದು ಮತ್ತು ಆಕಸ್ಮಿಕ ಅಂತನೂ ಕೂಡ ಆಗಿರಬಾರದು. I want to urge you as you break bread today and drink the cup. ನಾನು ನಿಮಗೆ ಹೇಳೋದೇನಪ್ಪ ಅಂದರೆ ಇವತ್ತು ಇಂದು ನೀವು ರೊಟ್ಟಿಯನ್ನು ಮುರಿಯುವಾಗ ಮತ್ತು ಪಾನವನ್ನು ತೆಗೆದುಕೊಳ್ಳುವಾಗ Pray that in some little way it will be for you. ನೀವು ಪ್ರಾರ್ಥನೆಯನ್ನು ಈ ರೀತಿಯಾಗಿ ಮಾಡ್ರಿ, ಒಂದು ಸಣ್ಣ ಮಾರ್ಗದಲ್ಲಿ ಆದರೂ ಕೂಡ ಅದು ನಿಮಗೆ, I mean, think of yourself as one weighed down by the sins you've committed. Sins which nobody knows that you committed all your life. ನೀವು ಇದರ ಬಗ್ಗೆ ಯೋಚಿಸ್ರಿ. ನೀವು ಮಾಡಿದಂಥ ಪಾಪಗಳಿಂದ ನೀವು ಕುಸಿತಕ್ಕೆ ಒಳಗಾಗಿರ್ತೀರಿ, ಅಂದರೆ ಕೆಳಗೆ ಬಿದ್ದಿರುತ್ತೀರಿ. ಅವು ನೀವು ನಿಮ್ಮ ಜೀವಿತದಲ್ಲಿ ಮಾಡಿರುವಂಥ ಎಲ್ಲ ಪಾಪಗಳು, ಅದು ಯಾರಿಗೂ ತಿಳಿದಿರುವುದಿಲ್ಲ. And you've lost all hope and you hear you don't have to die. ನೀವು ಎಲ್ಲ ನಿರೀಕ್ಷೆನ ಬಿಟ್ಟಿರುತ್ತೀರಿ. ಈಗ ನಿಮಗೆ ಒಂದು ವಾರ್ತೆ ಬರುತ್ತೆ, ನೀವು ಮರಣವನ್ನು ಹೊಂದುವ ಅವಶ್ಯಕತೆ ಇಲ್ಲ ಅಂತ. It's like a prisoner about to be executed, hanged this morning. In the last minute is just before he's taken out. ಅದು ಯಾವ ಥರಪ್ಪ ಅಂದರೆ, ಒಬ್ಬ ಸೆರೆಮನೆ ವಾಸಿಯು ಬೆಳಗ್ಗೆ ನೇಣಿಗೆ ಶರಣಾಗಲು ಸಿದ್ಧನಾಗಿರುತ್ತಾನೆ. ಕೊನೆ ಕ್ಷಣದಲ್ಲಿ ಆತನಿಗೆ ಬಂದು ನೇಣು ಹಾಕೋ ಅವಶ್ಯಕತೆ ನಿಮಗೆ ಇಲ್ಲ ಅಂತ ಹೇಳುವಾಗ, The man comes to his prison cell and says, "Hey, you're free, you can go home." Can you imagine really? I thought I was going to be hanged this morning. ಯಾರಾದರೂ ಬಂದು ಆತನು ಸೆರೆಮನೆಯಲ್ಲಿ ವಾಸವಿರುತ್ತಾನಲ್ಲ, ಆತನ ಬಳಿಗೆ ಬಂದು ನೀನು ಬಿಡುಗಡೆ ಹೊಂದಿದ್ದಿ, ನೀನು ನೇಣಿಗೆ ಶರಣಾಗುವುದಿಲ್ಲ ಎಂದು ಅಂತ ಹೇಳುವಾಗ ಆತನು ನಿಜವಾಗಿಯೂ ನಾನು ಇವತ್ತು ನೇಣಿಗೆ ಶರಣಾಗುತ್ತೇನೆ ಅಂತ ಅಂದುಕೊಂಡಿದ್ದೆ ಅಂದ್ಕೊಳ್ತಾನವನು. Lord, give me that inner feeling so that I learn to value forgiveness of sins. ನಾನು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತೇನೆ, ಕರ್ತರೆ ನನ್ನೊಳಗೆ ಈ ರೀತಿಯ ಒಂದು ಭಾವನೆಯನ್ನು ಕೊಡ್ರಿ, ಇದರಿಂದಾಗಿ ನಾನು ಪಾಪ ಕ್ಷಮಾಪಣೆಯ ಬೆಲೆಯನ್ನು ಕಲಿತುಕೊಳ್ಳುತ್ತೇನೆ ಎಂಬುದಾಗಿ. I'll tell you honestly, I have met very few believers for whom the cross is fresh. ನಾನು ನಿಮಗೆ ಪ್ರಾಮಾಣಿಕವಾಗಿ ಹೇಳೋದೇನಪ್ಪ ಅಂದರೆ, ಕೆಲವು ವಿಶ್ವಾಸಿಗಳನ್ನು ನಾನು ಭೇಟಿಯಾಗಿದ್ದೇನೆ, ಯಾರು ನನಗೆ ಶಿಲುಬೆಯು ಹೊಸದಾಗಿದೆ ಅಂತ ಹೇಳ್ತಾರಲ್ಲ ಅಂಥವರನ್ನು. But there's something about their lives. There's a radiance about their lives. ಅಂಥವರ ಜೀವಿತದಲ್ಲಿ ಏನೋ ಒಂದು ವಿಶೇಷತೆ ಇರುತ್ತೆ. ಅಂಥವರ ಜೀವಿತದಲ್ಲಿ ತೇಜಸ್ಸು ಅಥವಾ ಪ್ರಕಾಶಮಾನ ಎಂಬುವಂಥದ್ದು ಇರುತ್ತದೆ. For many Christians, there's that radiance is missing, that perpetual joy is missing. Their life seems to be so gloomy and heavy. ಅನೇಕ ಕ್ರೈಸ್ತರಲ್ಲಿ ಇಂತಹ ಒಂದು ತೇಜಸ್ಸು ಕಾಣೆಯಾಗಿರುತ್ತದೆ. ಅವರಲ್ಲಿ ಒಂದು ನಿಜವಾದ ಸಂತೋಷ ಇರುವುದಿಲ್ಲ. ಅವರು ಒಂದು ರೀತಿ ಬೇಸರವುಳ್ಳವರು, ಭಾರವುಳ್ಳಂಥವರು ಆಗಿರುತ್ತಾರೆ.